ತಮ್ಮ ಹೆಸರು ಹೇಳಿ ಸರ್. ಸರ್ ವೆಂಕಟೇಶ್ ಅಂತ ಹೇಳಿ ಸರ್. ಯಾವ ಊರು ಸರ್ ಇದು? ಇಟ್ನಳ್ಳಿ ಗ್ರಾಮ ಸರ್. ಇಟ್ನಳ್ಳಿ ಪ್ರಿಯಾಪಟ್ಟಣ ತಾಲೂಕು. ಈಗ ನಮ್ಮ ಕೇರನಾರದಿಂದ ವೇರ್ ಆರ್ಗಾನಿಕ್ ಇಂದ ಬಳ ಗಿಡ ತಗೊಂಡಿದ್ರಿ. ಎಷ್ಟು ಗಿಡ ತಗೊಂಡಿದ್ರಿ ಸರ್ ತಾವು? ಸರ್ ಒಂದು 1000 ಸರ್. 1000 ಗಿಡ ತಗೊಂಡಿದ್ದೀರಾ? ಈಗ ಗಿಡ ತಗೊಂಡು ಅಡಿಕೆ ಮಧ್ಯದಲ್ಲಿ ನಾಟಿ ಮಾಡಿದ್ದೀರಾ? ಎಷ್ಟು ತಿಂಗಳಾಯ್ತು ಸರ್ ಈಗ? ಇದು ಸರ್ ಈಗ 2 ತಿಂಗಳಾಯ್ತು, 1.5 ತಿಂಗಳಾಯ್ತು ಬಂತು ಸರ್. 1.5 ತಿಂಗಳು ಸರ್. 1.5 ತಿಂಗಳಿಗೆ ನಾವು ಗಿಡ ಕೊಟ್ಟ ಮೇಲೆ ನಿಮಗೆ 4 ಎಡೆ 6 ಎಲೆ ಬಂದಿರ್ಬೇಕು ಸರ್, ಹೊಸ ಎಲೆ. ನೋಡೋಣ, ಚೆಕ್ ಮಾಡೋಣ ಹೆಂಗಿದೆ ಅಂತೇಳಿ. ಇಲ್ಲಿ ನೋಡಿ ಸರ್, ಈಗ ಏನೇನೋ ಸಮಸ್ಯೆ ಇದೆಯೇ ಅಲ್ವಾ ಅಂತ ಹೇಳ್ತೀನಿ. ಇದು ನಾವು ಎಲೆ ಗಿಡ ಕೊಟ್ಟಾಗಿದ್ದ ಎಲೆಗಳು ಸರ್ ಇವು. ಸೊ 1 2 3 4 5 6 ಎಲೆ. ಈಗ ಏನೋ ಗೊಬ್ಬರ ಏನೋ ಕೊಟ್ಟಿದ್ರಲ್ಲ, ಯಾವತ್ತೂ ಗೊಬ್ಬರ ಕೊಟ್ಟ ಮೇಲೆ ಸರ್ ಮುಚ್ಚಬೇಕು. ಹೌದು ಸರ್. ಮುಚ್ಚಲಿಲ್ಲ ಅಂದರೆ ಗಾಳಿಲ್ಲ ಅವೇ ಆಗ್ಬಿಡುತ್ತೆ, ಯಾವುದೇ ಗಿಡಕ್ಕಾಗಲಿ. ಅದ್ರ ಈಗ ಕೊಟ್ಟರೆ ಸರಿ ಇದೆ, ಬಟ್ ಮುಚ್ಚಬೇಕು. ಇದಾದಮೇಲೆ ನಿಮಗೆ ಈಗ ನೀವು ಇಲ್ಲೆಲ್ಲ ಕೊಟ್ಟಿದೆ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ, ಯಾಕೆಂದರೆ ಸ್ವಲ್ಪ ಕೆಳಮಟ್ಟದಲ್ಲಿ ಕಾಣಿಸ್ತಾ ಅಂತ ಕೊಟ್ಬಿಟ್ಟಿರ್ತಾರೆ. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಎಲೆ ಮೇಲೆ ಹಾಕ್ಬಿಟ್ಟಾರೆ ನೋಡಿ. ಇದು ಗೊಬ್ಬರ ಬಿದ್ದು ಸುಟ್ಟೋಗಿರೋ ಸರ್. ಗೊಬ್ಬರ ಹಾಗಿದ್ಮೇಲೆ ಹೆಂಗೆ ಕೊಡಬೇಕು ಅಂದರೆ, ಆ ಎಲೆಯ ತುದಿ ಭಾಗ ಎಷ್ಟು ದೂರದಲ್ಲಾಯ್ತೋ ಇಷ್ಟು ದೂರಕ್ಕೆ ನೀವು ಗೊಬ್ಬರ ಹಾಕ್ಕೊಡ್ಬೇಕು. ಮೇಲೆ ಹಾಕಿದ್ರೆ ಈ ಥರ ಬರ್ನ್ ಆಗುತ್ತೆ, ಬೆಂಕಿಲಿ ಬರ್ನಿಗೆ. ಅದಾದಮೇಲೆ ಪಿಕಾಸಿ ತೊಗೊಂಡಿದ್ದು ಚೆನ್ನಾಗಿರೋದು. ಈ ಥರ ಅಡಿಕೆಗೆ ಬಿಡಿಸ್ಬೇಕು, ಈ ಥರ ಮಣ್ಣು ಮುಚ್ಚಬಾರ್ದು. ಕುತ್ತಿಗೆ ತನಕ ಮುಚ್ಚಿಬಿಟ್ಟವ್ರೆ, ಅದನ್ನು ಬಿಡಿಸ್ಬೇಕು. ತೋರಿಸ್ಕೊಡ್ತೀನಿ. ಯಾವ್ದಾದ್ರು ಗಿಡ ಅಲ್ಲೇ ಇರ್ತದಲ್ಲ, ಅಲ್ಲೇ ಗಿಡ ಅಲ್ಲ ನೋಡಿ. ಇದು ಕಂಪಲ್ಸರಿ ನೀವೇನು ಮಣ್ಣು ಬಿಡಿಸಿದ್ರೆ ಅದನ್ನು ಬಿಡಿಸ್ಲೇಬೇಕು, ಬುಡನ. ಆಮೇಲೆ ಸ್ವಲ್ಪ ನೀರು ಇವತ್ತಿಂದ ಇನ್ನು 10 ದಿನ ಕಂಟ್ರೋಲ್ ಮಾಡಿ ಸರ್. 10 ದಿನ ನೀರು ಬೇಡಿ ನೋಡಿ ಸರ್. 2 ತಿಂಗಳೇ ತುಂಬ ಚೆನ್ನಾಗಿ ಬಂದಿದೆ ಸರ್ ಇದು. ಸರ್ ಇಲ್ಲಿಂದ ಅಲ್ಲಿ ತನಕ ನಾನು ನೋಡ್ತಾ ಇದ್ದೀನಲ್ಲ, ಅಲ್ಲೆಲ್ಲ ಒಂಚೂರು ಕೆಲಸ ಮಾಡಿಸಿದ್ದೀರಲ್ಲ ನೋಡಿ. ಆ ಕೆಲಸ ಮಾಡಿಸಿರೋ ಸರ್ ನೀರು ಜಾಸ್ತಿ ಆಗಿದೆ, ಬೆಳವಣಿಗೆ ಕಡಿಮೆ ಇರ್ತದೆ. ಅಲ್ಲಿಂದ ಈಚೆಗೆ ನೀರು ಇಲ್ಲಿ ಬಿಟ್ಟು ನೀರು ಆ ಕಡೆಗೆ ಹೋಗೋದ್ರಿಂದ ನೀರು ಕಡಿಮೆ ಇರೋದ್ರಿಂದ ಬೆಳವಣಿಗೆ ಜಾಸ್ತಿ ಬರ್ತದೆ. ಅಂದರೆ ಬಾಳೆಗೆ ಹಿತವಾಗಿ ಮಿತವಾಗಿ ಬೇಕು. ಸೊ ಇನ್ನು ಮುಂದೆ ನೀರು ಹೆಂಗೆ ಕೊಡಬೇಕು ಅಂತಂದರೆ, ಒಂಚೂರು ಮಣ್ಣು ತಗೋಬೋದಾ? ಅದು ನಿಮಗೆ ಹೇಳ್ಕೊಟ್ಬಿಡ್ತೀನಿ ನಾನು. ನೋಡಿ ಅಲ್ಲಿಂದ ಅದನ್ನು ಆ ಥರ ಬಿಡಿಸ್ಬೇಕು. ಬಿಡಿಸಿ ಸರ್ ಅದ್ರ ಮಗ್ಲಲ್ಲಿ ಒಂದು ಇಷ್ಟೇ ತಗೊಳ್ಳೋ, ಒಂದು ಮುದ್ದೆ ಊಟ ಮಾಡೋ ಅಷ್ಟು. ಕೆಳಗಡೆ ಮಣ್ಣು ಇನ್ನು ಇಷ್ಟಿಷ್ಟು ಅಮ್ಕಿ ಸರ್ ಒಂದ್ಸಲ. ಸಾಕು ಒಂದೇ ಸಲ ಅಮ್ಕಿ ಹೋಗಿ. ಇಷ್ಟು ಗಟ್ಟಿ ಆದರೆ ಸರ್ 10 ದಿನ ನೀರು ಕೊಡೋಂಗಿಲ್ಲ. ಹೌದು ಸರ್. ಓಕೆ. ಇದೇನೋ ನೀರು ಅಮ್ಮಕ್ತಾಗ ನೀರು ಹಂತ್ರೆ ಒಂದು 15 ದಿವಸ ಬೇಡ ಅಂತೀವಿ. ಇನ್ನೊಂದು ಇಲ್ಲಿ ಈ ಗಿಡದ ಹೊತ್ತಿಲ್ ತಗಡಿ, ಈ ಗಿಡದ ಎಲೆ ಇದೆ ಒಂಚೂರು ಹೊರಗಡೆ ತೆಗೆದಾಕಿ ಮಣ್ಣ, ಮೇಲ್ಮಣ್ಣ. ಯಾಕೆಂದರೆ ಗಾಳಿಯಲ್ಲೇ ಡ್ರೈ ಆಗಿರ್ತವೆ ಅವು. ಆ ಮಣ್ಣು ತಗೋಬೇಕು 1 ಇಂಚ್ ಒಳಗಡೆ. ಅಮ್ಕೆ ನೋಡಿ ಸರ್, ಈ ಥರ ಅಮ್ಕೆ ಇನ್ನೂ 10 ದಿನ ನೀರನ್ನೇ ಆನ್ ಮಾಡಬೇಡಿ. ನಿಮ್ಗೆ ಏನು ಅನ್ನಿಸ್ತದೆ? ನೀರು ಕೊಡಬೇಕು ಅಂತ ಅನ್ನಿಸ್ತದೆ. ನೋಡಿ ಈ ಎಲೆ ಇಷ್ಟು ದೂರ ಬಂದಿದೆ ಅಂತಂದರೆ ಬೇರುಗಳು ಇಲ್ಲವೆ. ಇಷ್ಟು ದೂರದಲ್ಲಿ ನಿಮ್ಮ ಕಾಲು ಹೊತ್ತಿಲ್ ಕೊಟ್ಟರೆ ಭಾರಿ ಒಳ್ಳೇದು. ಇನ್ನೂ ಹಿಂಗೆ ಕೊಡ್ತು ಅಂದರೆ ಹಿಂಗೆ ನೋಡಿ ಸುಟ್ಟು ಹಾಕೋದು ಗೊಬ್ಬರನ. ಇದೆಲ್ಲ ಗೊಬ್ಬರ ಸುಟ್ಟಿರೋದು. ಅದು ಬಿದ್ದ ತಕ್ಷಣ ಬರ್ನ್ ಮಾಡಿಬಿಡ್ತಾ ಗಿಡನ. ಯಾವುದು ಎಲೆ ಮೇಲೆ ಬಿದ್ದಿಲ್ಲ, ಹಂಗಾಗಿಲ್ಲ ನೋಡಿ. ಈ ಮೇಲ್ಗಡೆ ಎಲೆ ಏನಾಗಿಲ್ಲ, ಕೆಳಗಡೆ ಎಲೆ ನೋಡಿ. ಆಮೇಲೆ ನಮ್ಗೆ ಅನ್ನಿಸ್ತದೆ ಗೊಬ್ಬರನ ಬುಡಕ್ಕೆ ಕೊಡಬೇಕು ಅನ್ನಿಸ್ತದೆ. ಬೇರು ಹೊರಗಡೆಗೆ ಬಂದುಬಿಟ್ಟಿರ್ತದೆ, ಬುಡಕ್ಕೆ ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಬುಡಕ್ಕೆ ಕೊಟ್ಟರೆ ಬೇರು ಸುಟ್ಟಂಗೆ ಮೇಲ್ಗಡೆ ಎಲೆಗಳನ್ನು ಬರ್ನ್ ಆಯ್ತಾ ಹೋಯ್ತವೆ ಅವು. ಇದು ಮೇಲ್ ಕೊಟ್ಟಿರೋದಕ್ಕೆ ಏನು ತೊಂದರೆ ಇಲ್ಲ, ಒಳಗಡೆ ಕೊಟ್ಟಿದ್ರೆ ಆ ಬೇರು ಸುಡೋದು ಅದು. ನೋಡಿ ಅಲ್ಲಿಂದ ಅಲ್ಲಿ ಕ್ಲೀನ್ ಮಾಡಿಸಿದ್ರಲ್ಲ ನೋಡಿ, ಅಲ್ಲಿಂದ ಆಚೆಗೆ ನೀರು ಜಾಸ್ತಿ ಆಗಿದೆ ನೋಡಿ. ಇದು ಎಷ್ಟು ದಿನ ಆಯಿತು ಸರ್? ಈಗ 3 ದಿನ ಆಗಿದೆ. 3 ದಿನ ಆಗಿದೆ. 3 ದಿನಕ್ಕೆ ಯಾವ ಮಟ್ಟ ಸುಟ್ಟಾಕ್ತೆ ನೋಡಿ ಸರ್. ಎಲೆ ಏನಾರು ಕಾಣಿಸ್ತಾ ಇದೆ? ಫುಲ್ಲು ಸುಟ್ಟಾಗ್ಬಿಡುತ್ತೆ. ಬಟ್ ಆವಾಗ ನಾವೇನು ಮಾಡ್ತೀವಿ, ಗಿಡ ಏನೋ ಡ್ಯಾಮೇಜ್ ಆಯಿತು, ನಾವು ಕೊಟ್ಟಿರೋ ತಪ್ಪುಗಳನ್ನ ನಮ್ಗೆ ಗೊತ್ತಾಗಲ್ಲ. ಅಲ್ಲ ಒತ್ತಿಗೆ ಹಾಕ್ಬಿಡ್ತಾರೆ. ಇನ್ನು ಮುಂದೆ ಸರ್ ನೀವು ಇಲ್ಲ ಬಿಡಿ ಸರ್, ಇನ್ನು ಮುಂದೆ ಈ ಎಲೆ ತುದಿಯಿಂದ ನಿಮ್ಮ ಕಾಲಿದೆಯಲ್ಲ, ಇಲ್ಲಿ ಇಷ್ಟು ದೂರದಲ್ಲಿ ಹಾಕ್ಸಿ, ಇಲ್ಲಿ ಇಷ್ಟು ದೂರದಲ್ಲಿ ಹಿಂಗೆ ಅರ್ಧ ಚಂದ್ರಾಕೃತಿ ಹಾಕ್ಸಿ ತಗೊಳತ್ತೆ ಅದು. ಓಕೆ ಸರ್. ತೇವಾಂಶನ ನೋಡಿ ಮೇಂಟೈನ್ ಮಾಡ್ಬೇಕು ಸರ್. ಅಂದರೆ ನೀರು ಎಷ್ಟು ಕೊಡಬೇಕು ಏನು ಅಂತ ನಿಮಗೆ ಐಡಿಯಾ ಇರಲಿಲ್ವಾ? ಮೊದಲೇನಾದ್ರು ಐಡಿಯಾ ಐತಾ ಸರ್? ಭಾಳ ನಮ್ಮ ಬಗ್ಗೆ ಏನು ಐಡಿಯಾ ಇರಲಿಲ್ಲ ಸರ್. ಅದಕ್ಕೆ ತಮ್ಮನ್ನ ಒಂದ್ಸಲಿ ಇಲ್ಲಿಗೆ ವಿಸಿಟ್ ಮಾಡಿ. ಈಗ ಗೊಬ್ಬರ ಕೊಟ್ಟಿರೋದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತದೆ ನಿಮ್ಮ ಹುಡುಗರು? ಅದೇ ಸರ್, ಗೊಬ್ಬರನ ಹುಡುಗರು ಎಲೆ ಮೇಲೆ ಹಾಕ್ಬಿಟ್ಟಿದ್ದಾರೆ ಸರ್. ಆ ಎಲೆ ಮೇಲೆ ಹಾಕಿರೋದ್ರಿಂದ ಅದು ನನಗೆ ಇದು ಎಲೆ ಸುಡುತ್ತೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಅದು ಈಗ ನೀವು ಬಂದು ಹೇಳ್ತಾ ಇರೋದ್ರೆ ನಮಗೆ ಮತ್ತೆ ಎಲೆ ತುದಿ ಭಾಗವರೆಗೂ ಬೇರು ಬಿಡುತ್ತೆ ಅಂತೇಳಿ ಅದು ಗೊತ್ತಿಲ್ಲ. ಈಗ ಬೇಕಂದ್ರೆ ಅಲ್ಲಿ ಪಿಕಾಸಿ ತೆಗೆದು ತೋರಿಸ್ತೀನಿ ಬೇರೆ ಎಲ್ಲದೆ ಅಂತೇಳಿ. ನೋಡಿ ಇದು ಸುತ್ತ ಹಾಕೋರೆ ಇದು ಹಿಂಗಾಗಿದೆ, ಅದಕ್ಕೇನು ಬಿದ್ದಿಲ್ಲ, ಅದು ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿ ಲೇಬರ್ಗಳು ಇಲ್ಲ, ಅವ್ರಿಗೂ ಗೊತ್ತಿರ್ಬೇಕಲ್ಲ. ಗೊತ್ತಿಲ್ಲ ಸರ್, ಈಗ ನಾವು ಅವ್ರನ್ನ ದೂರ ಬದಲ ಸರ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಇದು ಏನೂ ಆಗಲ್ಲ, ಸುಳಿ ಎಲೆ ಬಂದ್ಬಿಡ್ತದೆ.
ಓಕೆ. ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ, ಸುಳಿಯಲ್ಲೇ ಬರ್ತದೆ. ಏನಾದರೂ ಸ್ವಲ್ಪ ಹೀಟ್ ಅಲ್ವಾ, ಸ್ವಲ್ಪ ದಿನ ಹಿಡ್ದಂಗೆ ಬರುತ್ತೆ. ಆಗುತ್ತೆ ಹ್ಞೂ ಅದನ್ನ ಮತ್ತೆ ಮತ್ತೆ ಮಾಡ್ತಾ ಇರ್ತೀವಿ. ಸರ್ ನಾನು ಸೈಟಿಗೆ ಬರೋ ಉದ್ದೇಶನೇ ಅದಕ್ಕೋಸ್ಕರ. ಹೌದು ಸರ್. ನಾನು ಯಾಕೆ ಇಮ್ಮಿಡಿಯೇಟಾಗಿ ಬರೋಲ್ಲ ಅಂದರೆ, ನಿಮ್ಗೆ 2ನೇ ತಿಂಗಳು ಗೊಬ್ಬರ ಕೊಡಾಗ 1ನೇ ತಿಂಗಳು ಗೊಬ್ಬರ ಟ್ರಂಚಿಂಗಲ್ಲಿ ಹೇಳ್ತೀವಿ, 1ನೇ ತಿಂಗಳು ಸಾಮಾನ್ಯ ಅರ್ಧ ಅಡಿ ದೂರಕ್ಕೆ ಅಂತ ಹೇಳಿರ್ತೀನಿ. ಆಮೇಲೆ ಬಂದು ಒಂದು ಸರಿ ಹೇಳಿಕೊಟ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ. ಅಲ್ಲೆಲ್ಲರೂ ಪಿಕಾಸಿ ತಗೊಂಡು ಒಂದು ಸರಿ ಅಗದು ತೋರಿಸ್ತೀನಿ ಬನ್ನಿ ಸರ್. ಇವತ್ತು ಹಿಂಗೆ ಬಂದನಲ್ಲ ನೋಡಿ ಸರ್, ಎತ್ತರವಾಗಿರೋದಿಲ್ಲ. ಹೌದು ಸರ್. ಆಮೇಲೆ ಇಲ್ಲಿ ಬನ್ನಿ, ಈಗ ನಿಮ್ಮ ಇದಕ್ಕೆ ಇಲ್ಲಿ ನೋಡಿ ಓವರ್ ಆಗಿರೋ ಹಿಂಗಾಗಿರೋದು. ಹ್ಞೂ ಅದಕ್ಕೆ ಅಡಿಕೆಗೆ ಸಾಮಾನ್ಯ 6 ತಿಂಗಳು ಗೊಬ್ಬರ ಹಾಕ್ಸಲ್ಲ. ಓಹೋ ಸರ್. 6 ತಿಂಗಳು. ಓಕೆ ಸರ್. ಓಕೆ, ನಮ್ಗೆ ಇದು ಮಾಹಿತಿ ಇರಲಿಲ್ಲ ಸರ್. ನೋಡಿ ಈ ಗಿಡ ಎಷ್ಟು ಚೆನ್ನಾಗಿದೆ, ಇದು ಹಳ್ಳ ಆಯಿತು. ಹೌದು. ಸೊ ಕಾಲಲ್ಲಿ ತುಣಿದವ್ರು ಇದನ್ನು, ಇದು ಎಷ್ಟು ಕಾಲಲ್ಲಿ ತುಣಿಬಾರ್ದು. ಅಡಿಕೆನೂ ಅಷ್ಟೇ ಕಾಲಲ್ಲಿ ತುಣಿಬಾರ್ದು, ಅದು ಗಾಳಿ ಆಡ್ಬೇಕಾರ. ಹೌದು ಸರ್. ಹಾಂ ಅದಕ್ಕೆ ಹಂಗೆ ಆ ಥರ ಇದಾಗಿ. ಮಾಹಿತಿ ಇರಲಿಲ್ಲ ಸರ್. ಇದು ಏನು ಗೊಬ್ಬರ ಇದು ಸರ್? ಇದು ಕೋಳಿ ಗೊಬ್ಬರ ಸರ್. ಈಗ ಸರ್ ಪಿಕಾಸಿ ಎಲ್ಲಿದೆ? ಇಲ್ಲೇ ಇದೆ ಸರ್. ಸಾಮಾನ್ಯ ನೋಡಿ ಸರ್, ಇದು ಸರ್. ಈ ಎಲೆ ಇದೆಯಲ್ಲ ಸರ್, ಎಲೆಯ ತುದಿ ಭಾಗ ಅಂದರೆ ಇಷ್ಟು ದೂರ ಬರುತ್ತೆ. ಲೈಟಾಗಿ ರೌಂಡ್ಗೆ ಬಂದಂಗೆ, ಸ್ವಲ್ಪ ಜಾಸ್ತಿ ಹಳ ಮಾಡ್ಕೊಬೇಡಿ. ಇದು ಬಾಳೆ ಗಿಡದ ಬೇರು ಸರಿನಾ, ಈ ನಾರಿಕಿದೆ. ಬಟ್ ಇಲ್ಲೇನೋ ಕವರ್ ಏನೋ ಸಿಗಾಕೊಳ್ಳಾಗಿ ಅದು ಕೆಳಗಡೆ ಬರ್ತದೆ. ಅದು ನೋಡಿ ಬೇರುಗಳ ಕೆಳಗಡೆ ಇರ್ತವೆ ನೋಡಿ. ಈಗ ಮಣ್ಣು ಗೋರ್ತಾ ಇದ್ದೀರಲ್ಲ, ಕಾಂಕ್ರೀಟ್ ಥರ ಆಯ್ತಲ್ವ ನಿಮ್ದು, ಸಾಫ್ಟ್ ಆಗಬೇಕದು ಮಣ್ಣು. ನೀವು ಈಗ ಈ ಮಣ್ಣು ಹಿಡ್ಕೊಳ್ಳಿ ಒಂಚೂರ. ಅಷ್ಟು ಗಟ್ಟಿಯಾದರೆ ಇನ್ನೂ ಒಂದು 8 ದಿನ ನೀರೇ ಕೊಡಬೇಡಿ ನೀವು. ನೋಡಿ ಇಲ್ಲೊಂದು ಚೂರು ಹಿಂಗೆ ಬರೀರಿ ಸರ್, ಹಿಂಗೆ ಇಲ್ಲಿ ನೋಡಿ ಇದು. ಇಲ್ಲಿರುತ್ತೆ ಸರ್. ಹಾಂ ಇದು ಏನಿರುತ್ತೆ ಇಷ್ಟು ದೂರದಲ್ಲಿ ಸುತ್ತ ಬಂದಿರ್ತವೆ. ಈಗ ಅದು ಹಂಗೆ ಲೈಟಾಗಿ ಹಾಕಿ, ಅಷ್ಟು ದೂರಕ್ಕೆ ಹಾಕಿ ಅನ್ನೋದು ಅದೇ ಉದ್ದೇಶಕ್ಕೆ. ಇಲ್ಲ ಇಷ್ಟು ದೂರದಲ್ಲಿ ಇರಬೇಕು, ಸ್ವಲ್ಪ ಆಳದಲ್ಲಿರುತ್ತೆ. ಇಷ್ಟು ದೂರದಲ್ಲೇ ಬೇರು ಬಂದೈತಿ. ಇಲ್ಲಿ ನೋಡಿ ಇದು ಬಾಳೆ ಗಿಡದ ಬೇರು. ಸೊ ಅದಕ್ಕೇ ನೀವು ಮಣ್ಣು ಭಾರಿ ಗಟ್ಟಿ ಇದೆ. ಈಗ ನೀವು ಗೊಬ್ಬರ ಈ ಕಡೆಗೆ ಬೀಳಲಿ, ನೀವು ಎಳ್ದಾಕರಲ್ಲ ಆ ಗೊಬ್ಬರ ಸೈಡ್ ದೂರಕ್ಕೆ ಬೀಳಲಿ ಅದು. ಓಕೆ ಸರ್. ಓಕೆ, ನಮಗೆ ಮಾಹಿತಿ ಇರಲಿಲ್ಲ ಸರ್. ನೋಡಿ ಇಷ್ಟು ಗಟ್ಟಿ ಆಗಬಾರ್ದು ಆ್ಯಕ್ಚುಲಿ. ಓಕೆ ಸರ್. ನಿಮಗೆ pH ಸರಿ ಆಗಬೇಕು. ಇಲ್ಲಿ ನೋಡಿ ಪುಡಿ ಮಾಡಬೇಕು ಈ ಥರ ಗುಣಿ ಕುಗ್ತಂಗೆ ಮಾಡಬೇಕು. ಮಾಡ್ತೀನಿ ಸರ್. ಯಾವುದ್ರಲ್ಲಿ ಚಿಕ್ಕದು ಪಿಕಾಸಿ ಬರ್ತಲ್ಲ, ಹಾಂ ಅದನ್ನು ಈ ಥರ ಗುಣಿ ಕುಗ್ತಂಗೆ ಮಾಡಿದ್ರೆ ಗಾಳಿ ಆಡ್ತದೆ. ಒತ್ತಿಗೆ ಮಣ್ಣು ಕೊಡಬೇಡಿ, ಓಕೆ ಸರ್. ನೀರು ನಿಲ್ತ್ಕೋಬಾರ್ದು. ಕೈಲಿ ಮಾಡಿಸ್ತೀನಿ ಬಿಡಿ ಸರ್. ಚಿಕ್ಕ ಪಿಕಾಸಿ ತರಿಸಿ. ಸರಿ ಸರಿ ಸರಿ. ಅಡಿಕೆ ಗಿಡಕ್ಕೆಲ್ಲ ಬಾಳೆ ಮಾಡಿಬಿಡ್ತೀನಿ ಸರ್. ಅಂದರೆ ಈಗ ಲೈಟಾಗಿ ಗುಣಿ ಕುಗ್ತಂಗೆ ಮಾಡಿಸಿ ಸರ್. ಹ್ಞೂ ಸರ್. ಗುಣಿ ಕುಗ್ತಂಗೆ ಮಾಡಿದ್ರೆ ಆ ಗೊಬ್ಬರನ ಸ್ವಲ್ಪ ಹೊರಗಡೆ ಕೆಳೀರಿ. ಓಕೆ ಸರ್. ಓಕೆ. ಎಳೆದಷ್ಟು ನಿಮ್ಮ ಗಿಡ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಇಲ್ಲ ಸರ್, ಮಾಡ್ತೀನಿ ಸರ್. ಇದು ಸ್ವಲ್ಪ ನೋಡಿ ಇಷ್ಟೊಂದು ಗಚ್ಕತ್ತದೆ. ಹ್ಞೂ ಸರ್. ತೇವಾಂಶ ಇದೆ ಸರ್ ಜಾಸ್ತಿ. ತೇವಾಂಶ ಜಾಸ್ತಿ ಇದೆ ಸರ್, ನೀರಂತೂ ಕೊಡಬೇಡಿ. ನೋಡಿ ಗುದ್ಲಿನ ಕಚ್ಕತೈತೆ ಅದು. ನಿಜರು ಹೊತ್ತಿಗೆ ಬನ್ನಿ ನೋಡಿ, ಇಲ್ಲಿ ಗಂಟ ಬೇರು ಬಂದೈತೆ ಅಂದರೆ ಈ ಬೇರು ನೋಡಿ ಈ ನ್ಯಾರಕ್ಕೆ ಬಂದಿರ್ತದೆ. ಈ ನ್ಯಾರಕ್ಕೆ ಇರ್ತದೆ, ಬಟ್ ಎಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನನಗೆ. ಸುತ್ತ ಎಲ್ಲಾದರೂ ಸರಿ ಬಂದಿರುತ್ತೆ. ಈಗ ನೀವೇನು ಮಾಡಬೇಕು ಅಂದರೆ ಇಷ್ಟ್ರಾಗಲ್ದಲ್ಲಿ ಈ ಹಲ್ಲಂಗೆ ಬರ್ತಾವಲ್ಲ, ಹಿಂಗೆ ಕೆರೆದು ಗಾಳಿ ಆಡಂಗೆ ಮಾಡಿಸಿ ಸಾಕಾಯ್ತು. ಅದು ಅದನ್ನು ಕ್ಲೋಸ್ ಮಾಡಿಬಿಡಿ ಸರ್. ಈಗ ಆಳ್ವಾಗಿ ಮಾಡಿಸ್ಬೇಡಿ, ಮೇಲೆ ಕೆರೆದಂಗೆ ಮಾಡಿಸಿ ಸರ್. ಕೆರೆಸಿ ಲೂಸ್. ಹ್ಞೂ ಅದಾಯ್ತಾ. ಅದಾದ್ಮೇಲೆ ಇಲ್ಲಿ ನೋಡಿ ಸರ್, ಇಲ್ಲಿ ಇದು ಸುಳಿ ಎಲೆಗೆ ಗೊಬ್ಬರ ಬಿದ್ದಿದೆ ಸರ್. ಗೊಬ್ಬರ ಬಿದ್ದಿದೆ ನೋಡಿ, ಇಲ್ಲೇ ನಮ್ಮ ಹುಡುಗರು ಇಲ್ಲೇ ಬಿದ್ದೈತೆ. ಇದು ಈ ಥರ ಸುಟ್ಟಂಗಾಗಿರೋದು ಗೊಬ್ಬರ ಬಿದ್ದರೆ ಮಾತ್ರ ಅದು. ಇಲ್ಲಿ ಸರ್ ನಮಗೆ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಇದನ್ನು ಸ್ವಲ್ಪ ಸರಿಪಡಿಸ್ತೀನಿ. ಆಯಿತು, ಇದೇನು ತೊಂದರೆ ಇಲ್ಲ. ಈ ಶೀತಕ್ಕೆ ಸರಿಯಾಗಿದೆ. ನೀರು ಕೊಡ್ತೀನಿ ಅಂದರೆ ಬರ್ನಾಗೋದು ಇನ್ನೂ. ಶೀತ ಜಾಸ್ತಿ ಇರಲಾಗಿ ಇದು ತಡ್ಕೊಂಡಿದೆ. ಶೀತ ಇಲ್ಲ ಅಂದಿದ್ರೆ 100% ಬರ್ನಾಗೋಗೋ ಗಿಡ. ಈಗ ನೀರು ಕಡಿಮೆ ಕೊಟ್ಟರಷ್ಟು ಒಳ್ಳೇದು. ಈಗ ನೀವು ಈಗ ಕೊಟ್ಟಿದ್ದೀರಿ ಸಾಕು. ಈ ಶೀತಕ್ಕೆ ಗಿಡ ಡೆವಲಪ್ ಆಯ್ತವೆ. ಅವಾಯ್ಡ್ ಮಾಡ್ತೀನಿ ಸರ್. ಇದೇನು ಡೌಟ್ ಏನಾರು ಇದೆಯಾ ಸರ್? ಏನಿಲ್ಲ ಸರ್, ಅದೇ ಇದ್ರ ಬಗ್ಗೆ ನೀವು ಸ್ವಲ್ಪ ಮಾಹಿತಿ ಕೊಟ್ಟು. ಈಗ ಕೊಟ್ಟಂಥ ಮಾಹಿತಿ ಹೆಂಗಿತ್ತು ಸರ್? ನಮಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಯಾವುದೇ ನೀವು ಕೊಟ್ಟು ಮಾಹಿತಿ ಗೊತ್ತಿರಲಿಲ್ಲ ಸರ್. ಈಗ ನೀವೇನು ಮಾಡಿ ಸರ್, ಏನೇ ಸಮಸ್ಯೆ ಇದ್ದರೆ ನಂಗೊಂದು ಫೋಟೋ ಮಾಡಿ, ಫೋಟೋ ಕಳಿಸಿ, ನಾನು ಖಂಡಿತ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಮಾಹಿತಿ ಮಾರ್ಗದರ್ಶನ ಕೊಡಿ. ಓಕೆ, ಥ್ಯಾಂಕ್ ಯು ಸರ್.